ಇದು ಸಿಟಿ ರವಿ ಅವರ ರಿಯಾಕ್ಷನ್ ಆಯಿತು ಒಂದು ಕಡೆ, ಮತ್ತೊಂದು ಕಡೆ ಕೋರ್ಟ್ಗೆ ಸಿಟಿ ರವಿ ಅವರು ಹಾಜರಾಗಲಿಲ್ಲ, ಅದಕ್ಕೆ ಜಡ್ಜ್ ಗರಂ ಆದರು. ಸಿಟಿ ರವಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಆದರೆ ಹಾಜರಾಗಿಲ್ಲ ಅಂತ ಹೇಳಿ ಜಡ್ಜ್ ಗರಂ ಆದರು. ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗೈರಾದರು. ಸಿಟಿ ರವಿ ಅವರ ಪರವಾಗಿ ಕೋರ್ಟ್ಗೆ ವಕೀಲರು ಬಂದರು. ಅವರ ಪರ ವಕೀಲರು ಅವ್ರು ಹೇಳಿದ್ದೇನು, ಸಿಟಿ ರವಿ ಅವರಿಗೆ ಒಂದೇ ದಿನ 2 ನೋಟಿಸ್ ಕೊಟ್ಟಿದ್ದಾರೆ, ಬೇರೆ ದಿನ ಹಾಜರಾಗಬೇಕು ಅಂತೇಳಿ ಅವಕಾಶವನ್ನ ಕೇಳ್ಕೊಂಡಿದ್ದಾರೆ ರವಿ ಪರ ವಕೀಲ. ನಿಮಗೆ ಏನಾದರೂ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಹೀಗಂತಂದ್ರು ಜಡ್ಜ್. ಇಲ್ಲ ಅಂತಂದ್ರೆ ಆದೇಶ ಮಾಡ್ತೀನಿ, ಹೋಗಿ ವಾಯ್ಸ್ ಆಫ್ ಸ್ಯಾಂಪಲ್ ಕೊಡಿ ಅಂತ. ವಾಟ್ಸಪ್ ನೋಟಿಸ್ ಬಂದಿದೆ ಅಂತೀರಿ, ನೀವು ಹೆಂಗೆ ಹಾಜರಾಗಿದ್ದೀರಿ? ನೀವು ಕೆಂಡಾಮಂಡಲರಾದ್ರು ಜಡ್ಜು. ಜೊತೆಗೆ ನಾಳೆ ನೀವು ತಿಳಿಸ್ಬೇಕು, ಇಲ್ಲ ಅಂತಂದ್ರೆ ಆದೇಶ ಮಾಡಬೇಕಾಗುತ್ತೆ, ದಯವಿಟ್ಟು ಬೇರೆ ದಿನ ಕೊಡಿ ಅಂತೇಳಿ ಒಂದು ಕಡೆ ರವಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡ್ರೆ, ಯಾಕೆ ನಿಮಗೆ ಬೇರೆ ದಿನ ಬೇಕು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದೇನು, ನನಗಿನ್ನೂ ಫೈಲ್ ಸಿಕ್ಕಿಲ್ಲ ಅಂತ. ಅದಕ್ಕೆ ಜಡ್ಜ್ ಹೇಳ್ತಾರೆ ಅವರಿಗೆ ಕಾಪಿ ಕೊಡಿ ಅಂತ CID ಅಧಿಕಾರಿಗೆ ಹೇಳ್ತಾರೆ. ಆಮೇಲೆ ಬೇಕಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಡಿ, ತನಿಖಾಧಿಕಾರಿ ಹತ್ತಿರ ವಿಚಾರಣೆಗೆ ದಿನಾಂಕವನ್ನು ಕೇಳ್ಕೊಳ್ಳಿ ಹೀಗಂತ ಜಡ್ಜ್ ಹೇಳಿದ್ರು. ಆಮೇಲೆ ಕೆಲ ಕಾಲ ವಿಚಾರಣೆಯನ್ನ ನ್ಯಾಯಾಲಯ ಕೂಡ ಮುಂದೂಡಿತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಈ ಸಿಟಿ ರವಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟಲ್ಲಿ ಏನೇನಾಯಿತು ಅಂತ? ಶರತ್, ಪ್ರಮುಖವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಏನು MLC ಇರುವಂಥ ಸಿಟಿ ರವಿ ಅವರು ಒಂದಷ್ಟು ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿದರು ಅಂತ ಹೇಳ್ಬಿಟ್ಟು, ಅದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾಯಿತ್ತು. ಈಗ DIPR ಇಂದ ಏನು ಕೌನ್ಸಿಲಲ್ಲಿ ನಡೆದಂಥ ಸುಮಾರು 4.5 ಗಂಟೆಗಳ ಕಾಲ ಅಲ್ಲಿ ಸಂಭಾಷಣೆ ನಡೆದಿರುವಂಥ ಎಲ್ಲ ವಿಡಿಯೋಗಳು ಕೂಡ ಈಗ CID ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಸಿಕ್ಕಿದೆ. ಹೀಗಾಗಿ ಸಿಟಿ ರವಿ ಅವರು ಮಾತಾಡಿರೋದು ರೆಕಾರ್ಡ್ ಆಗಿದೆ. ಹೀಗಾಗಿ ಆ ಸಿಟಿ ರವಿ ಅವರು ಅವ್ರದ್ದು ವಾಯ್ಸು ಇಲ್ವಾ ಬೇರೆ ಅಂತ ಹೇಳ್ಬಿಟ್ಟು ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಮಾಡೋದಕ್ಕೆ ಅವರು ವಾಯ್ಸ್ ಸ್ಯಾಂಪಲನ್ನು ತೆಗೆದುಕೊಳ್ಬೇಕಾಗಿದೆ. ಹೀಗಾಗಿ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ CID ಕೂಡ ಪ್ರಕರಣವನ್ನು ಹಸ್ತಾಂತರಿಸಿದೆ. ಹೀಗಾಗಿ ಸಿಟಿ ರವಿಯವರನ್ನ ವಿಚಾರಣೆಗೆ ಅಂತ ಹೇಳ್ಬಿಟ್ಟು 3 ಬಾರಿ ನೋಟಿಸನ್ನು ಕೊಟ್ಟಿದ್ರು ಕೂಡ 2ನೇ ತಾರೀಕು ಕೊಟ್ಟಿದ್ದಾರೆ, 6ನೇ ತಾರೀಕು ಕೊಟ್ಟಿದ್ದಾರೆ, ಮತ್ತು 16ನೇ ತಾರೀಕು ಕೊಟ್ಟಿದ್ದಾರೆ. ಆದರೂ ಕೂಡ ಸಿಟಿ ರವಿಯವರು ಆಗಿರ್ಬೋದು, ಅವ್ರ ಪರವಾಗಿರ್ಬೋದು, ಯಾರೂ ಕೂಡ ನೋಟಿಸನ್ನು ರಿಸೀವ್ ಮಾಡ್ಕೊಳ್ತಿಲ್ಲ. ಅವತ್ತು ಹೈಕೋರ್ಟ್ಗೆ ಹೋಗಿ ಅವರು ಏನು ಜಾಮೀನನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಜಾಮೀನನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಏನು ನ್ಯಾಯಾಧೀಶರು ಕೂಡ ಹೇಳಿದರು, ಎಲ್ಲೇ ಇದ್ರೂ ಕೂಡ ಸಿಟಿ ರವಿಯವರನ್ನ ತಕ್ಷಣ ಬಿಟ್ಟು ಕಳಿಸ್ಬೇಕು, ಯಾವುದೇ ರೀತಿಯಲ್ಲಿ ಕೂಡ ತನಿಖೆ ಎದುರು ಕೂಡ ಸ್ಪಂದಿಸ್ತಾರೆ ಅಂತ ಕೂಡ ಸೂಚನೆ ಕೂಡ ಕೊಟ್ಟಿದ್ರು. ಆದರೆ ನಮ್ಮ ತನಿಖೆಗೆ ಸಿಟಿ ರವಿಯವರು ಸ್ಪಂದಿಸ್ತಿಲ್ಲ. ಹೀಗಾಗಿ ನ್ಯಾಯಾಲಯದ ಉದ್ದೇಶವನ್ನು ಇವರು ಎಲ್ಲ ಒಂದು ಕಡೆ ಅಗೌರವವಾಗಿ ನಡೆಸ್ಕೊಳ್ತಿದ್ದಾರೆ. ನಾವು ನೋಟಿಸ್ ಕೊಟ್ಟರು ಕೂಡ ತೆಗೆದುಕೊಳ್ತಿಲ್ಲ, ವಿಚಾರಣೆ ಕೂಡ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ CID ಅಧಿಕಾರಿಗಳು ಇವತ್ತು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಕೂಡ 3 ಬಾರಿ ಏನು ಪ್ರಕರಣವನ್ನು ಕೂಡ ಎತ್ಕೊಂಡು ಕೂಡ ಸಿಟಿ ರವಿಯವರು ಬಂದಿರಲಿಲ್ಲ. ಹೀಗಾಗಿ 22ನೇ ತಾರೀಕು ಹಾಜರಾಗ್ತೇವೆ, ಸ್ಯಾಂಪಲ್ ಅನ್ನು ಕೊಡ್ತೇವೆ ಅಂತ ಕೂಡ ನ್ಯಾಯಾಲಯದ ಮುಂದೆ ಕೂಡ ಸಿಟಿ ರವಿ ಪೈರ ವಕೀಲ ಒಪ್ಕೊಂಡಿದ್ದಾರೆ. ಹೀಗಾಗಿ ವಾಯ್ಸ್ ಸ್ಯಾಂಪಲ್ ಏನಾದರೂ ಕೊಟ್ಟರೆ ಅದರಲ್ಲಿ ಏನಾದರೂ ಸಿಟಿ ರವಿಯವರ ಸಂಭಾಷಣೆ ಆಗಿರೋದು ಖಾತ್ರಿ ಆದರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೂಡ ಆಗುತ್ತೆ 3 ವರ್ಷಗಳ ಕಾಲ. ಇಲ್ಲ ಅಂದರೂ ಕೂಡ ನ್ಯಾಯಾಲಯದ ಏನು ಈಗ ಷರತ್ತುಬದ್ಧ ಜಾಮೀನು ತೆಗೆದುಕೊಂಡಿದ್ರು, ಆ ಷರತ್ತುಬದ್ಧ ಜಾಮೀನನ್ನು ಉಲ್ಲಂಘನೆ ಮಾಡಿದಂಥ ಆರೋಪ ಕೂಡ ಸಿಟಿ ರವಿಯವರ ಮೇಲೆ ಬರೆದಲಿದೆ. ಶರತ್, ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.